ಹಲೋ ವಿದ್ಯಾರ್ಥಿಗಳೇ, ಹಿಂದಿನ ಕ್ಲಾಸ್ನಲ್ಲಿ ನಾವು ವಿದೇಶಿಗರ ದಾಳಿಗಳು ಸಂಬಂಧಪಟ್ಟಂಥ ಅಧ್ಯಾಯವನ್ನು ಪ್ರಾರಂಭಿಸಿದ್ದೀವಿ. ಅದರ ಮುಂದುವರೆದ ಭಾಗವನ್ನು ಇಂದಿನ ಕ್ಲಾಸ್ನಲ್ಲಿ ನೋಡೋಣ. ಅದಕ್ಕಿಂತ ಪೂರ್ವದಲ್ಲಿ ನಾವು ಹಿಂದಿನ ಕ್ಲಾಸ್ನಲ್ಲಿ ಏನನ್ನು ಅಭ್ಯಾಸ ಮಾಡಿದ್ದೇವೆ ಎಂಬುದನ್ನು ಸ್ವಲ್ಪ ಮಟ್ಟಿಗೆ ತಿಳಿಯೋಣ. Learn about Alexander biography, the political status of India at the time of the Alexander invasion, knowledge of Alexander adventure in the expansion of the Greek Empire. They know the political indices of ancient India, identify important places on the map of ancient India. Now the factors that lead Alexander invasion of India. ಅಂದರೆ ಅಲೆಕ್ಸಾಂಡರ್ನ ಜೀವನದ ಬಗ್ಗೆ ತಿಳಿದುಕೊಂಡಿದ್ದೀವಿ. ಅಲೆಕ್ಸಾಂಡರ್ನ ಜೀವನ ಚರಿತ್ರೆಯಲ್ಲಿ ಅವನ ತಂದೆ ತಾಯಿಗಳ ಬಗ್ಗೆ ನೋಡಿದ್ದೇವೆ ಮತ್ತು ಆಗಿನ ಟೈಮ್ದ ರಾಜಕೀಯ ಪರಿಸ್ಥಿತಿಯನ್ನು, ರಾಜರ ಬಗ್ಗೆ ಮತ್ತು ಸಾಮ್ರಾಜ್ಯಗಳ ಬಗ್ಗೆ ತಿಳಿದುಕೊಂಡಿದ್ದೀವಿ. ಯಾವ ರೀತಿಯಾಗಿ ಅವನಿಗೆ ನಾಲೆಜ್ ಇತ್ತು ಸೈನಿಕ ಸಂಘಟನೆಯನ್ನು ಸಂಘಟಿಸುವುದು ಅಲೆಕ್ಸಾಂಡರ್ಗೆ ಎಂಬುದನ್ನು ನೋಡಿದ್ದೇವೆ ಮತ್ತು ನಕ್ಷೆಯಲ್ಲಿ ಪ್ರಮುಖ ಸ್ಥಳಗಳನ್ನು ಗುರುತಿಸುವುದರ ಬಗ್ಗೆ ತಿಳಿದುಕೊಂಡಿದ್ದೀವಿ, ಗುರುತಿಸಲು ಶಕ್ತರಾಗಿದ್ದೇವೆ ಅಂತ ಹೇಳ್ಬೋದು. ಹಾಗೆ ಅಲೆಕ್ಸಾಂಡರ್ ಇನ್ವೇಷನ್ ಆಫ್ ದ ಇಂಡಿಯಾ ಯಾವ ರೀತಿಯಾಗಿ ಅವನ ಲೀಡನ್ನು ಮಾಡಿದ ಭಾರತದ ಮೇಲೆ ದಾಳಿ ಮಾಡಲು ಎಂಬುದನ್ನು ಕೂಡ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಈ ಮುಂದುವರೆದು ನಾವು ಇವತ್ತಿನ ಕ್ಲಾಸ್ನಲ್ಲಿ ಏನೇನು ತಿಳ್ಕೊತೀವಪ್ಪ ಅಂತಂದರೆ, ಅಲೆಕ್ಸಾಂಡರ್ ಇನ್ವೇಷನ್ ಭಾರತದ ರಾಜಕೀಯ ಪರಿಸ್ಥಿತಿಯನ್ನು ಯಾವ ರೀತಿಯಾಗಿ ತನ್ನ ದಾಳಿಗೆ ಬಳಸಿಕೊಂಡ ಎಂಬುದನ್ನು ನೋಡುತ್ತೇವೆ. ಇನ್ನು ಮುಂದುವರೆದು ಯಾವ ರೀತಿಯಾಗಿ ಇವ ಮೆಸಿಡೋನಿಯಾ ಕಿಂಗ್ ಆದ, ಅಂದರೆ ದಾಳಿ ನೇರವಾಗಿ ಭಾರತಕ್ಕೆ ದಾಳಿ ಮಾಡಿದನ ಅಥವಾ ಹಂತ ಹಂತವಾಗಿ ಒಂದೊಂದು ಸಾಮ್ರಾಜ್ಯವನ್ನು ಗೆಲ್ಲುತ್ತಾ ಬಂದನ ಅಥವಾ ಏನು ಎಂಬುದನ್ನು ನಾವು ಇವತ್ತಿನ ಕ್ಲಾಸ್ನಲ್ಲಿ ಒಂದು ರೂಟ್ ಅಂತ ಕರಿತೀವಲ್ಲ, ಅಲೆಕ್ಸಾಂಡರ್ನ ಸೈನಿಕ ಸಾಧನೆ ಸಂಬಂಧಪಟ್ಟಂತಹ ರೂಟನ್ನು ಸಂಕ್ಷಿಪ್ತವಾಗಿ ತಿಳಿದು ಆನಂತರ ನಮ್ಮ ದೇಶದ ಮೇಲೆ ದಾಳಿ ಬಗ್ಗೆ ತಿಳಿಯೋಣ. ನೋಡಿ, ನೀವು ಹಿಂದಿನ ಕ್ಲಾಸ್ನಲ್ಲಿ ಅಭ್ಯಾಸ ಮಾಡೋದ್ರಂತೆ ತಂದೆ ಫಿಲಿಪ್ II ಮರಣ ಹೊಂದಿದ ನಂತರ 336 ಅಲೆಕ್ಸಾಂಡರ್ ಮೆಸಿಡೋನಿಯಾದ ಕಿಂಗ್ ಆದನು ಎಂಬುದನ್ನು ನೋಡಿದ್ದೇವೆ. ಆ ಮೆಸಿಡೋನಿಯಾ ಕಿಂಗ್ ಆದ ನಂತರ ರೆಗ್ಯುಲೇಷನ್ ಆಫ್ ಗ್ರೀಕ್ ಸಿಟಿ ಸ್ಟೇಟಸ್ BC 335 ಜಸ್ಟ್ ಒಂದೇ ವರ್ಷದಲ್ಲಿ ಗ್ರೀಕ್ ನಗರ ರಾಜ್ಯಗಳನ್ನು ತನ್ನ, ಅಂದರೆ ಆಗಿನ ಗ್ರೀಕ್ ದೇಶದಲ್ಲಿ ನಗರ ರಾಜ್ಯಗಳಂತಿದ್ದವು, ಅವನು ತನ್ನ ಕಪ್ಪು ಮುಷ್ಟಿಗೆ ತೆಗೆದುಕೊಂಡನು. ಆನಂತರ ಕನ್ಕ್ವಿಸ್ಟ್ ಆಫ್ ಪರ್ಷಿಯಾ 332 ಒಳಗಡೆ, ಅಂದರೆ ನೋಡಿ 35 ಗ್ರೀಕ್ ನಗರ ರಾಜ್ಯಗಳಲ್ಲಿ ಒಂದೇ ವರ್ಷ ತೆಗೆದುಕೊಂಡ್ರೆ ಪರ್ಷಿಯಾ ಸಾಮ್ರಾಜ್ಯವನ್ನು ಗೆಲ್ಲಲು 3 ವರ್ಷ ಅವಧಿಯನ್ನು ತೆಗೆದುಕೊಂಡನು. ಅದಕ್ಕೆ ಕಾರಣ ಡೇರಿಯಸ್ III, ಅಂದರೆ 3ನೇ ಡೇರಿಯಸ್ ಅಲ್ಲೇ ಪ್ರಬಲ ಅರಸನಾಗಿದ್ದನು ಅಂತ ಕಷ್ಟ ನೋಡ್ತೀವಿ. ಆನಂತರ ಏಷ್ಯಾ ಮೈನರಿಗೆ ಬಂದನು, ಅಲ್ಲೇ 333 ಅಲ್ಲಿ ಕೂಡ ಪರ್ಷಿಯಾದ ಅರಸನ ಜೊತೆ ಯುದ್ಧ ಮಾಡಬೇಕಾಯಿತು. ಅಲ್ಲಿ ಕೂಡ ಅವನನ್ನು ಸೋಲಿಸಿ ಸಂಪೂರ್ಣವಾಗಿ ಪರ್ಷಿಯಾ ಸಾಮ್ರಾಜ್ಯದ ಅಧಿಪತಿಯಾಗಿ ಘೋಷಿಸಿಕೊಂಡನು. ಯಾವಾಗ ಅವ ಪರ್ಷಿಯಾ ಸಾಮ್ರಾಜ್ಯದ ಅಧಿಪತಿ ಆದನು, ಸಹಜವಾಗಿ ನಮ್ಮ ದೇಶದ ಕಡೆ ಅವನು ಹೆಚ್ಚು ಗಮನ ಬಿತ್ತು. ಅದಕ್ಕಿಂತ ಪೂರ್ವದಲ್ಲಿ ಈಜಿಪ್ಟ್ ಮೇಲೆ ದಾಳಿ ಮಾಡಿ ಈಜಿಪ್ಟನ್ನು ಕೂಡ ವಶಪಡಿಸಿಕೊಂಡು ಆನಂತರ ಸೆಂಟ್ರಲ್ ಏಷ್ಯಾ, ಮಧ್ಯ ಏಷ್ಯಾಕ್ಕೆ ಬಂದು ಅಲ್ಲಿ ಕೂಡ ತನ್ನ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಕೊನೆಗೆ ಅವನಿಗೆ ನೆಕ್ಸ್ಟ್ ದಾಳಿ ಯಾವುದಾಗಿತ್ತಪ್ಪ ಅಂತಂದರೆ ನಮ್ಮ ದೇಶ ಅಂತಂದ್ಕಷ್ಟು ನಾವು ನೋಡುತ್ತೇವೆ. ಅಂದರೆ ಇಲ್ಲಿ ನೇರವಾಗಿ ಅವ ಬರದೆ ಸುಮಾರು 10 ವರ್ಷಗಳ ಕಾಲ ನಿರಂತರವಾದಂತಹ ಒಂದೊಂದು ಪ್ರದೇಶಗಳನ್ನು ಗೆಲ್ಲುತ್ತಾ ಕೊನೆಗೆ ನಮ್ಮ ದೇಶದ ಮೇಲೆ ದಾಳಿ ಮಾಡಿದನು ಅಂತಂದ್ಕಸಿ ನಾವಿಲ್ಲಿ ನೋಡುತ್ತೇವೆ. ಈಗ ಇಲ್ಲಿ ನೋಡಿ, ಇಲ್ಲಿ ಕಾಣ್ತಿರುವಂಥ ನಕ್ಷೆ ಏನಿದೆ ಅಲ್ಲ, ಫಾತ್, ಅಲೆಕ್ಸಾಂಡರ್ ಫಾತ್ ಆಫ್ ಮಿಲಿಟರಿ ಅಚೀವ್ಮೆಂಟ್ಸ್ ಅಂತಂದ್ಕಸಿ ಕರಿಬೋದು. ಈ ಮೆಸಿಡೋನಿಯಾದಿಂದ ಈ ರೀತಿಯಾಗಿ ದಾಳಿ ಮಾಡಿ ಆನಂತರ ಈಜಿಪ್ಟಿಗೆ ಬಂದು ಈಜಿಪ್ಟಿನಿಂದ ವಾಪಸ್ ತನ್ನ ತಾಯ್ನಾಡಿಗೆ ಹೋಗದೆ ಹಂತ ಹಂತವಾಗಿ ಏಷ್ಯಾ ಖಂಡ, ಪರ್ಷಿಯಾ ಖಂಡ, ಮಧ್ಯ ಏಷ್ಯಾ, ಆನಂತರ ಅವ ನಮ್ಮ ದೇಶದ ವಾಯುವ್ಯ ಗಡಿ ಭಾಗಕ್ಕೆ ಬಂದನು, ಅಂದರೆ ಈಗಿನ ಅಫ್ಘಾನಿಸ್ತಾನ. ಆ ಅಫ್ಘಾನಿಸ್ತಾನದಲ್ಲಿ ನಮ್ಮ ಗಾಂಧಾರ ಅರಸ, ಅಂದರೆ ತಕ್ಷಶಿಲಾದ ಅರಸ ಅಂಬಿ ಏನು ಮಾಡಿದ, ಅವನಿಗೆ ಸಹಾಯ ಮಾಡಿದ ಅಂತಂದ್ಕಷ್ಟು ನಾವು ಇನ್ನೊಂದು ಕ್ಲಾಸ್ನಲ್ಲಿ ಅಭ್ಯಾಸ ಮಾಡಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಸಣ್ಣ ಪುಟ್ಟ ಸಾಮ್ರಾಜ್ಯಗಳು. ಅದೇ ಇಲ್ಲಿ ಮಧ್ಯ ಭಾರತದಲ್ಲಿ ನೋಡಿ, ಇಲ್ಲಿ ನಂದ ವಂಶ ಮಾತ್ರ ಇತ್ತು. ಅಂಥ ಒಂದು ಪ್ರಬಲ ಮನೆತನ ವಾಯು ಭಾರತದಲ್ಲಿ ಇತ್ತು ಅಂತಂದರೆ ಇನ್ನೂ ಸುಲಭವಾಗಿ ಅಲೆಕ್ಸಾಂಡರನ್ನು ನಾವು ಎದುರಿಸ್ಬೋದಾಗಿತ್ತು ಅಂತಂದ್ಕಷ್ಟು ನಾವು ನೋಡುತ್ತೇವೆ.
ಇನ್ನು ಅಲೆಕ್ಸಾಂಡರ್ ಇನ್ವೇಷನ್ ಆಫ್ ಇಂಡಿಯಾದಲ್ಲಿ ನಂದ ಡೈನೆಸ್ಟಿ ವಾಸ್ ದ ಲಾರ್ಜೆಸ್ಟ್ ಎಂಪೈರ್ ಆಫ್ ಇಂಡಿಯಾ. ಅಲ್ಲಿ ನಂದ ಸಾಮ್ರಾಜ್ಯ ಬಲಿಷ್ಠವಾಗಿತ್ತು. ಅಲೆಕ್ಸಾಂಡರ್ ಡಿಮ್ಯಾಂಡೆಡ್ ಟ್ರಿಬ್ಯೂಟ್ ಫ್ರಮ್ ದ ಮನಿ ಕಿಂಗ್ಡಮ್ಸ್ ಆ್ಯಂಡ್ ರಿಪಬ್ಲಿಕ್ಸ್ ಆಫ್ ಇಂಡಿಯಾ. ಇಲ್ಲಿ ಸಣ್ಣ ಪುಟ್ಟ ಸಾಮ್ರಾಜ್ಯಗಳು ಸಾಕಷ್ಟು ಇದ್ದವು, ಹಾಗೆ ಸ್ವತಃ ಆಳ್ವಿಕೆ ಮಾಡ್ತಿದ್ದವು ಅಂತಂದು ಕಷ್ಟ ನಾವು ನೋಡುತ್ತೇವೆ. ಇನ್ನು ಅಂಬಿ ತಕ್ಷಶಿಲದ ಅರಸ, ಅವ ಪೌರಸ್ಯನ ವಿರುದ್ಧ ಸೇಡು ತೀರಿಸೋ ಸಲುವಾಗಿ ಅಲೆಕ್ಸಾಂಡರ್ನಿಗೆ ಹೆಲ್ಪ್ ಮಾಡಿದ್ದ ಅಂತಂದು ಕಷ್ಟ ನೋಡುತ್ತೀವಿ. ಇನ್ನು ಮೆನಿ ಅದರ್ಸ್ ಪೀಪಲ್ಸ್ ಅಂದ್ರೆ ರಾಜರು ಬಲವಂತ ಮಾಡದೆ ತಾವೇ ಸ್ವತಃ ಅಲೆಕ್ಸಾಂಡರ್ನಿಗೆ ಹೋಗಿ ಶರಣಾಗತರ ಆದರೂ ಎಂಬುದು ನಾವು ದುರದೃಷ್ಟಕವಾದಂಥ ಅಂಶ. ಇನ್ನು ಅಲೆಕ್ಸಾಂಡರ್ ಇನ್ವೈಟ್ ದ ಕಾಬೂಲ್ ಪಾಸನ್ನು ಅವ ಯಾವಾಗ ದಾಟಿದ ಅಂತಂದರೆ 327ರಲ್ಲಿ ದಾಟಿ ನಮ್ಮ ದೇಶದ ಮೇಲೆ ದಾಳಿ ಮಾಡಿದ. ಇಲ್ಲಿ ಸ್ವಲ್ಪ ಚಿತ್ರಗಳಿದೆ ನೋಡಿ. ಇಲ್ಲಿ ಒಂದನೇ ಚಿತ್ರ, ಇದು ಬ್ಲೂ ಮಾರ್ಕಲ್ಲಿ ಇದೆಯಲ್ಲ ಅದು ಜೀಲಂ ನದಿ. ಈ ರೆಡ್ ಮಾರ್ಕಲ್ಲಿ ಇದೆಯಲ್ಲ ಅದು ಒಂದು ರೀತಿಯಾದಂತಹ ನಮ್ಮ ಸೈನ್ಯ. ಈ ಕಡೆ ಇರೋದು ಅಲೆಕ್ಸಾಂಡರ್ನ ಸೈನ್ಯ. ಈ ಜೀಲಂ ನದಿಯನ್ನು ದಾಟಿಕೊಂಡು ಅವ್ರು ಬರಬೇಕು, ಇಲ್ಲಾಂದರೆ ನಾವು ದಾಟಿಕೊಂಡು ಅಲೆಕ್ಸಾಂಡರ್ ಅಂದ್ರೆ ಪೌರಸ್ಯನ ಸೈನ್ಯ ದಾಟಿಕೊಂಡು ಅಲೆಕ್ಸಾಂಡರ್ನ ಮೇಲೆ ದಾಳಿ ಮಾಡಬೇಕು. ಇದು ಒಬ್ಬರೊಬ್ಬರ ಸೈನ್ಯ ಪರಿಚಯ ಇಲ್ಲದ ಕಾರಣ ತಟಸ್ಥಗಳು ಹೋದರು. ಒಂದು 2-3 ಡೇಸ್ ಆಯಿತು. ಒಂದು ದಿನ ಅಲೆಕ್ಸಾಂಡರ್ ಸೈನ್ಯ ರಾತ್ರಿಯ ಸಮಯದಲ್ಲಿ ಏನು ಮಾಡಿದರು, ಜೀಲಂ ನದಿಯನ್ನು ಅವ್ರ ಕಣ್ಣಿಗೆ ಕಾಣದೆ ದಾಟಿಕೊಂಡು ಎತ್ತರವಾದ ಪ್ರದೇಶದಲ್ಲಿ ಬಂದು ನಿಂತರು ಅಂತಂದು ಕಸಿ ಇಲ್ಲೊಂದು ಮಾರ್ಕ್ ಇದೆಯಲ್ಲ ರೆಡ್ ಮಾಲೆ. ಈ ರೀತಿಯಾಗಿ ಎತ್ತರವಾದ ಸ್ಥಳದಲ್ಲಿ ಬಂದರು. ಅದೇ ಟೈಮಕ್ಕೆ ಮಳೆ ಬೇರೆ ಬಂದಿದ್ದರಿಂದ ನಮ್ಮ ಪೌರಸನ ಸೈನ್ಯದಲ್ಲಿರುವಂಥ ಮುಖ್ಯ ಅಸ್ತ್ರ ಇಲ್ಲಿ ಅಣೆಚಿತ್ರದಲ್ಲಿದ್ದೆಲ್ಲ ಗಜದಳನೇ ಪ್ರಮುಖ ಆಯುಧ ಆಗಿತ್ತು. ಮತ್ತು ಅವರು ಬಳಸುವಂಥ ಆಯುಧಗಳು ಕೂಡ ಈಟಿಯಾಗಿದ್ದವು ಮತ್ತು ದೊಡ್ಡ ದೊಡ್ಡ ಬಿಲ್ಲು ಬಾಣಗಳಾಗಿದ್ದವು. ಅವು ಮಳೆ ಆಗಿರುವ ಕಾರಣ ಕೆಸರಿನಲ್ಲಿ ಸರಿಯಾಗಿ ಗುರಿ ಇಟ್ಟು ಪ್ರಯೋಗಿಸಲು ಸಾಧ್ಯವಾಗಲಿಲ್ಲ. ಇಲ್ಲಿ ಒಂದು ಸ್ಮಾಲ್ ಚಿತ್ರ ನಿಮಗೆ ಕಾಣಬಹುದು. ಇದು ಇಷ್ಟು ಒಂದು ದೊಡ್ಡ ಸೈನ್ಯವನ್ನು ಪೌರಸ್ಯನ ಕಡೆ ಇತ್ತು ಅನ್ನೋದು ಒಂದು ಹೆಮ್ಮೆಯಾದಂಥ ವಿಚಾರ. ಇವುಗಳ ಇಮೇಜ್ ಸಂಬಂಧಪಟ್ಟಂತ ನೋಡೋದಾದರೆ ನಾವು ಮುಂದಿನ ಕ್ಲಾಸ್ನಲ್ಲಿ ಇಮೇಜ್ ಅಂದರೆ ಜಸ್ಟ್ ಆ ಚಿತ್ರಗಳಿಗಾಗಿಯೇ ಬೇಕಾದ್ರೆ ಒಂದು ಕ್ಲಾಸ್ ನೋಡೋಣಂತೆ. ಇಲ್ಲಿ ನೋಡಿ, ನಂದ ಡೈನೆಸ್ಟಿ, ಇವ ತಕ್ಷಶಿಲದ ಅರಸ ಅಂಬಿ, ಅವನಿಗೆ ಸಹಾಯ ಮಾಡಿದಂಥವ, ಅವನ ಶೌರ್ಯದಿಂದ ಸಾಹಸದಿಂದ ಎದುರಿಸಿದಂಥ ವ್ಯಕ್ತಿ ಯಾರು ಅಂತಂದರೆ ಪೌರಸ್. ನಾವು ಹೆಮ್ಮೆಯಿಂದ ಹೇಳುವಂತಹ ಪೌರಸ್ ನಮ್ಮ ದೇಶದ ಪ್ರಪ್ರಥಮ ದೇಶಾಭಿಮಾನಿ ಅಂತೂ ಕೂಡ ಕೆಲವು ಇತಿಹಾಸಕಾರರು ಇವನೇ ಕರೀತಾರೆ. ಅಂಥ ಒಂದು ತಾಯ್ನಾಡು ಸಲುವಾಗಿ ಹೆಮ್ಮೆಯಿಂದ ಒಬ್ಬ ವಿದೇಶಿ ಅರಸನ ಜೊತೆ ಹೋರಾಟ ಮಾಡಿದಂಥ ಕೀರ್ತಿ ಈ ಪೌರಸ್ಯನಿಗೆ ಸಲ್ಲುತ್ತದೆ. ಇಲ್ಲಿದೆಯಲ್ಲ ನೋಡಿ ಈ ಚಿತ್ರಗಳು. ಇನ್ನು ಅಂತೂ ಇಂತೂ ಯುದ್ಧ ಪ್ರಾರಂಭವಾಯಿತು ಅಂತ ನೋಡಿದರೆ ನಾವು ಜೀಲಂ ನದಿಯನ್ನು ದಾಟ್ಕೊಂಡು ಬಂದರು. 326 ದಾಳಿ ಆಯಿತು. ಸುಮಾರು 5,000 ಸೈನಿಕರು ಅಂಬಿ ಕೂಡ ಸಹಾಯ ಮಾಡಿದ್ದ ಅಂತಂದ ತಕ್ಷಣ ನೋಡ್ತೀವಿ. ಈ ರೀತಿಯಾಗಿ ಯುದ್ಧ ನಡೆಯಿತು. ಅಂದರೆ ಈಗಿನ ಪಂಜಾಬ್ ಅಂತೇನು ಕರಿತೀವಲ್ಲ ಅಲ್ಲಿ. ಕೊನೆಗೆ ಆ ಯುದ್ಧದಲ್ಲಿ ಅದೇ ಕೆಸರಿನ ಕಾರಣ ಆನೆಗಳು ಸರಿಯಾಗಿ ಓಡಲಿಲ್ಲ. ಆನೆಗಳಿಗೆ ಕಣ್ಣಿಗೆ ಬಾಣ ಬಿದ್ದಿದ್ದರಿಂದ ಅವು ದಿಕ್ಕಾಪಾಲಾಗಿ ಓಡಲು ಪ್ರಾರಂಭ ಮಾಡಿದ್ದವು ಒಂದು ಕಾರಣ. ಆದರೆ ಇನ್ನು ಆಯುಧಗಳನ್ನು ಪ್ರಯೋಗಿಸಲು ಬೇಕಾದಂತಹ ಗಟ್ಟಿನೆಲ್ಲ ನಮಗೆ ಸಿಗದಾಯಿತು. ಯಾಕಂದರೆ ಇವರು ಬಳಸುವಂತಹ ಈಟೆ ಇರ್ಬೋದು, ಈಟೆ ಗುರಿ ಇಟ್ಟಬೇಕಾದ್ರೆ ಕಾಲು ಜಾರಿ ಬೀಳ್ತಿದ್ರು. ಮತ್ತು ಬಾಣನ ಗುರಿ ಇಡಬೇಕಾದ್ರೆ ಬಿಲ್ಲು ಜಾರ್ತಿತ್ತು. ಮತ್ತು ಆನೆಗಳು ಓಡಾಕ ಕೂಡ ವೇಗವಾಗಿ ಓಡಲು ಕೂಡ ಕಷ್ಟವಾಗುವಂಥ ಕೆಸರು. ಈ ಎಲ್ಲ ಕಾರಣಗಳಿಂದ ಅಲೆಕ್ಸಾಂಡರ್ ಪೌರಸ್ಯನನ್ನು ಬಂಧಿಸ್ತಾನೆ. ಅದರ ನೆನಪಿಡಿ, ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಪೌರಸ್ ಈಜಿಯಾಗಿ ಸರಳವಾಗಿ ಅವನಿಗೆ ಶರಣಾಗತಿ ಆಗಲಿಲ್ಲ. ಒಂದು ಪ್ರಬಲ ಪ್ರತಿಸ್ಪರ್ಧಿಯಾಗಿ ಅಲೆಕ್ಸಾಂಡರ್ನಂತೆ ಸಾಹಸ ಉಳ್ಳವನಂತಾಗಿ ಹೋರಾಟ ಮಾಡಿ ಕೊನೆಗೆ ಸರೆಂಡರ್ ಆಗ್ತಾನೆ. ಆ ಸರೆಂಡರ್ ಆದಂಥ ಸಮಯನೇ ವೆರಿ ಇಂಪಾರ್ಟೆಂಟ್ ಇದೆ. ಅಲೆಕ್ಸಾಂಡರ್ ಯಾಕೆ ಫೇಮಸ್ ಆಯ್ದ, ಹಾಗೆ ಪೌರಸನ್ನು ಯಾಕೆ ಫೇಮಸ್ ಆಯ್ದ ಅಂತಂದರೆ ಸರೆಂಡರ್ ಆದರೂ ಕೂಡ ಯಾವುದೇ ರೀತಿಯಾದಂಥ ಪ್ರಾಣ ಭಿಕ್ಷೆಯನ್ನು ಬೇಡಲಿಲ್ಲ, ಸಾಮ್ರಾಜ್ಯದ ಭಿಕ್ಷೆಯನ್ನು ಬೇಡಲಿಲ್ಲ. ಸಾಹಸದಿಂದನೇ ಉತ್ತರ ಕೊಡ್ತಾನೆ. ಒಬ್ಬ ರಾಜ ಇನ್ನೊಬ್ಬ ರಾಜನನ್ನು ಯಾವ ರೀತಿ ನೋಡ್ಕೊಳ್ತಾನೆ ಆ ರೀತಿಯಾಗಿ ನೀನು ನೋಡ್ಕೋ ಅಂತ ಕಳಿಸಿ ಕಡೆಕಾಗಿ ಉತ್ತರ ಕೊಟ್ಟಾಗ ಅಲೆಕ್ಸಾಂಡರ್ ಒಂದು ರೀತಿಯಾಗಿ ಶಾಕ್ ಆಗ್ತಾನೆ. ಏನಪ್ಪ ಇಷ್ಟು ಸರೆಂಡರ್ ಆದರೂ ಕೂಡ ಸೋತರೂ ಕೂಡ ಇವನಲ್ಲಿ ಇರುವಂಥ ಶೌರ್ಯ ಗುಣ ಇನ್ನೂ ನಾಶವಾಗಿಲ್ಲ. ಇಂಥ ಒಬ್ಬ ವ್ಯಕ್ತಿ ನನ್ನ ಸ್ನೇಹಿತನಾಗಿರಬೇಕು ಅಂತಂದು ಕಳಿಸಿ ಅವನನ್ನು ತಬ್ಬಿಕೊಂಡು ಅವನ ಸಾಮ್ರಾಜ್ಯವನ್ನು ಅವನು ಹಿಂದಿರುಗಿಸಿ
ಮತ್ತು ಬೇರೆ ಸಣ್ಣ ಪುಟ್ಟ ಸಾಮ್ರಾಜ್ಯವನ್ನು ಕೂಡ ಅವನ ವಶದಲ್ಲಿ ಕೊಟ್ಟು ಅವನನ್ನು ತನ್ನ ಸ್ನೇಹಿತನನ್ನಾಗಿ ಮಾಡ್ಕೊತಾನೆ. ಝೇಲಂ ಕದನದ ವೆರಿ ಇಂಪಾರ್ಟೆಂಟ್ ಫೈನ್ಸ್ ಇದು, ನೀವು ನೆನಪಿಟ್ಕೋಬೇಕಾಗತ್ತೆ. ಅಂದರೆ ಪರಿಣಾಮಗಳಲ್ಲಿ ಏನಾಯಿತು ಅಂತ ನೋಡಿದಾಗ ಇಲ್ಲಿ ಯಾರೂ ಸೋಲಿಲ್ಲ, ಯಾರೂ ಗೆಲ್ಲಲಿಲ್ಲ. ಒಂದು ರೀತಿಯಾಗಿ ನಮ್ಮ ಪೋರಸನೇ ಗೆದ್ದನು ಅಂತಂದು ಕಳಿಸಿ ನಾವು ನೋಡ್ಬೋದಾಗಿದೆ. ಆ್ಯಸ್ ಅಲೆಕ್ಸಾಂಡರ್ ಮಾಸ್ಟ್ರು, ಬಟ್ ಈ ಅಲೆಕ್ಸಾಂಡರ್ ಯುದ್ಧವನ್ನು ಮುಂದುವರಿಸಲಿಲ್ಲ. ಒಂದು ವೇಳೆ ಮುಂದುವರಿಸಿದ್ರೆ ಏನಾಗ್ತಿತ್ತಪ್ಪ ಅಂದರೆ ಅಲ್ಲಿ ಬಲಿಷ್ಠವಾದಂಥ ನಂದ ಸಾಮ್ರಾಜ್ಯ ಇದೆ, ಅಲ್ಲಿ ದೊಡ್ಡ ಸಾಮ್ರಾಜ್ಯ, ಸಾಕಷ್ಟು ಲಕ್ಷಾನುಗಟ್ಟಲೆ ಸೈನಿಕರು ಆ ಸೈನ್ಯದಲ್ಲಿ ಇದ್ದಾರೆ. ಈ ಎಲ್ಲ ಅಂಶಗಳನ್ನು ಒಂದು ಕಡೆ ಆದರೆ, ಇನ್ನೊಂದು ಕಡೆ 10 ವರ್ಷಗಳಾಗಿತ್ತು ಅವರು ಆಲ್ರೆಡಿ ಮೆಸಿಡೋನಿಯಾ ಸಾಮ್ರಾಜ್ಯವನ್ನು ಬಿಟ್ಟು. ಅವರು ಸೈನಿಕರು ಕೇವಲ ನಮ್ಮ ದೇಶದ ಸೈನಿಕರ ಸಾಹಸಕತೆಗಳನ್ನು ಕೇಳಿ ಯುದ್ಧದ ಉತ್ಸಾಹವನ್ನೇ ಕಳೆದುಕೊಂಡು ಬಿಟ್ಟಿದ್ದರು ಅನ್ಬೋದು. ಹೀಗಾಗಿ ಸೈನಿಕರು ನಿರುತ್ಸಾಹವನ್ನು ತೋರಿಸಿದಾಗ ಅಲೆಕ್ಸಾಂಡರ್ ವಾಪಸ್ ನಮ್ಮ ದೇಶವನ್ನು ಬಿಟ್ಟು ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಯಿತು. ಹೋಗಬೇಕಾದಂಥ ಸಮಯದಲ್ಲಿ ಕೆಲವೊಂದಿಷ್ಟು ನಗರಗಳನ್ನು ನಿರ್ಮಿಸಿದನು ಅಂತಂದು ಕಳಿಸಿ ನಾವು ನೋಡ್ತೀವಿ ನೆನಪಿಗಾಗಿ. ಇಂಥ ಒಬ್ಬ ವ್ಯಕ್ತಿ ತನ್ನ ತಾಯ್ನಾಡಿಗೆ ಹಿಂದಿರುಗಬೇಕಾದಂಥ ಸಮಯದಲ್ಲಿ ಮಾರ್ಗ ಮಧ್ಯದಲ್ಲಿ ಬೆಬಲೋನಿ ಎಂಬ ಸ್ಥಳದಲ್ಲಿ 323ರಲ್ಲಿ ಮರಣವನ್ನು ಹೊಂದಿದನು ಅಂತಂದು ಕಳಿಸಿ ನಾವು ನೋಡ್ತೀವಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂತಹ ಪರಿಣಾಮಗಳನ್ನು ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ತಿಳಿಯೋಣ. ಇವತ್ತಿನ ಕ್ಲಾಸ್ನಲ್ಲಿ ಏನು ತಿಳಿದಪ್ಪ ಅಂತಂದರೆ ಅಲೆಕ್ಸಾಂಡರ್ ಈಸ್ ಎ ವಂಡರ್ಫುಲ್ ಮ್ಯಾನ್ ಇನ್ ದ ಹಿಸ್ಟ್ರಿ ಆಫ್ ದ ಗ್ರೀಕ್ ಎಂಪೈರ್ ಅಂತಂದು ಕಳಿಸಿ ನೋಡಿದ್ವಿ. ಯಾವ ರೀತಿ ಯುದ್ಧದಲ್ಲಿ ಹೋರಾಡುತ್ತಾನೆ, ಹಾಗೆ ಯುದ್ಧ ಮುಗಿದ ನಂತರ ಶತ್ರುವನ್ನು ಯಾವ ರೀತಿಯಾಗಿ ಕಾಣ್ತಾನೆ ಅಂತಂದು ಕಳಿಸಿ ನೋಡಿದ್ವಿ ನಾವು ಇವತ್ತಿನ ಕ್ಲಾಸ್ನಲ್ಲಿ. ಇನ್ನು ಅಲೆಕ್ಸಾಂಡರ್ ಫಾಟ್ ಸರ್ವಲ್ ಬ್ಯಾಟಲ್ಸ್ ಇನ್ ಹಿಸ್ ಮಿಲಿಟರಿ ಕ್ಯಾರಿಯರ್. ನಾವು ನೇರವಾಗಿ ಭಾರತ ದೇಶದ ಮೇಲೆ ಅಷ್ಟೇ ದಾಳಿ ಮಾಡಿಲ್ಲ, ಹಂತವಾಗಿ ಬೇರೆ ಸ್ಥಳದಲ್ಲಿ ಕೂಡ ಅವ ದಾಳಿಗಳನ್ನು ಮಾಡಿದ. ಪರ್ಷಿಯಾದ ವಿಜಯ ಇರ್ಬೋದು, ಈಜಿಪ್ಟ್ ವಿಜಯ ಇರ್ಬೋದು, ಹೀಗೆ ಸಾಕಷ್ಟು ಕಥೆಗಳ ಬಗ್ಗೆ ನಾವು ನೋಡಿದ್ದೇವೆ. ಇನ್ನು ಹ್ಯುಮ್ಯಾನಿಟಿ ಬ್ಯಾಟಲ್ ಆಫ್ ಹೈಡಸ್ಪೇಸಲ್ಲಿ ಮಾನವೀಯತೆಯ ಗುಣವನ್ನು ಕೂಡ ನಾವು ನೋಡಿದ್ದೀವಿ. ಹಾಗೆ ಪೋರಸನ ಧೈರ್ಯ, ಶೌರ್ಯ, ಸಾಹಸ ಗುಣಗಳನ್ನು ಕೂಡ ನಾವು ಇಂದಿನ ಕ್ಲಾಸ್ನಲ್ಲಿ ನೋಡಿದ್ದೇವೆ. ಇನ್ನು ಲರ್ನ್ ಟು ಐಡೆಂಟಿಫೈ ಇಂಪಾರ್ಟೆಂಟ್ ಪ್ಲೇಸಸ್ ಆನ್ ದ ಮ್ಯಾಪ್ ಆಫ್ ಇಂಡಿಯಾ. ಭಾರತದ ಸ್ಥಳದಲ್ಲಿ ಯಾವ ರೀತಿಯಾಗಿ ಅವನು ಭಾರತ ಸ್ಥಳದಲ್ಲಿ ಪೋರಸನಿಗೆ ಸಂಬಂಧಪಟ್ಟಿದ್ದಿರ್ಬೋದು, ಅಲೆಕ್ಸಾಂಡರ್ಗೆ ಸಂಬಂಧಪಟ್ಟಿದ್ದಿರ್ಬೋದು, ಆ ಸ್ಥಳಗಳನ್ನು ನಾವು ಗುರುತಿಸಲು ಶಕ್ತರಾಗುತ್ತೇವೆ ಅಂತಂದು ಕಳಿಸಿ ನಾವು ನೋಡ್ಬೋದಾಗಿದೆ. ಇವತ್ತಿನ ಕ್ಲಾಸ್ ಸಂಬಂಧಪಟ್ಟಂತಹ ಪ್ರಶ್ನೆಗಳು ನಾವು ನೋಡೋದಾದರೆ, ಮೊದಲನೇ ಪ್ರಶ್ನೆ ಅಲೆಕ್ಸಾಂಡರ್ ದ ಕಿಂಗ್ ಆಫ್ ಯಾವ ಸಾಮ್ರಾಜ್ಯದ್ದು ಅಂತಂದರೆ ಇಲ್ಲಿ ಆಪ್ಷನ್ಸ್ ಎ ಮೆಸಿಡೋನಿಯಾ ಕಿಂಗ್. ಇನ್ನು ಲ್ಯಾಂಡ್ ಆಫ್ ದ 5 ರಿವರ್ಸ್ ವಿಚ್ ಸ್ಟೇಟ್ 5 ರಿವರ್ಸನ್ನು ಹೊಂದಿದೆಯಪ್ಪ ಅಂತಂದರೆ ಇದಕ್ಕೆ ರೈಟ್ ಆನ್ಸರ್ ಕೂಡ ಎ ಪಂಜಾಬ್. ಇನ್ನು ಹೂ ವಾಸ್ ದ ರೂಲಿಂಗ್ ಆಫ್ ರೀಜನ್ ಬಿಟ್ವೀನ್ ದ ಝೇಲಂ ಆ್ಯಂಡ್ ಚೀನಾಬ್ ರಿವರ್ಸ್. ಚೀನಾಬ್ ಮತ್ತು ಝೇಲಂ ಮತ್ತು ಚೀನಾಬ್ ನದಿಯ ನಡುವೆ ಇರುವಂತಹ ಸಾಮ್ರಾಜ್ಯ ಯಾರ್ದಪ್ಪ ಅಂದರೆ ಅದಕ್ಕೆ ಆನ್ಸರ್ ಸಿ ಪೋರಸ್. ಇನ್ನು ಬ್ಯಾಟಲ್ ಆಫ್ ಹೈಡಸ್ಪಸ್ ಯಾವಾಗ ನಡೀತು ಅಂತಂದರೆ 326 ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ. ಇನ್ನು ಹೂ ವೆಲ್ಕಮ್ಡ್ ಅಲೆಕ್ಸಾಂಡರ್ ಆಸ್ ಮ್ಯಾನ್. ಅಲೆಕ್ಸಾಂಡರ್ನ ಆಮಂತ್ರಣ ಮಾಡಿದವರು ಯಾರು ಅಂತಂದರೆ ನಿಮ್ಗೆ ಗೊತ್ತಿದೆ, ಅಂಬಿ, ತಕ್ಷಶಿಲದ ಅರಸ. ವಾಟ್ ಈಸ್ ದ ಪ್ರೆಸೆಂಟ್ ನೇಮ್ ಆಫ್ ಹೈಡಸ್ಪಸ್ನ. ಹೈಡಸ್ಪಸನದ ಈಗಿನ ಹೆಸರು ಏನು ಅಂತಂದು ಕಳಿಸಿ ನೋಡೋದಾದರೆ ನಮಗೆ ಗೊತ್ತಿರುವಂತಹ ಅದು ಝೇಲಂ ಅಂತ ಕರಿತೀವಿ, ಅದನ್ನು ಕೂಡ ನಾವು ತಿಳ್ಕೊಬೇಕಾಗತ್ತೆ. ಅಂದರೆ ಈಗಿನ ಹೆಸರು ಝೇಲಂ ಅಂತಂದು ಕಳಿಸಿ ನಾವು ನೋಡ್ತೀವಿ. ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ನೀವು ಒಂದೊಂದಾಗಿ ಈ ರೀತಿಯಾಗಿ ಅಂದರೆ ಇಂಥ ಪ್ರಶ್ನೆಗಳನ್ನು ನಾವು ಅಭ್ಯಾಸ ಮಾಡುತ್ತಾ ತಿಳ್ಕೊಳ್ಳೋದ್ರಿಂದ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸಲು ಸರಳವಾಗುತ್ತೇವೆ. ಅದನ್ನು ಕೂಡ ನಾವು ಹಂತವಾಗಿ ಮುಂದಿನ ಕ್ಲಾಸ್ನಲ್ಲಿ ಕೂಡ ನೋಡೋಣಂತೆ. ಹೆಚ್ಚಿನ ಅಧ್ಯಯನಕ್ಕಾಗಿ ಇವತ್ತಿನ ಕ್ಲಾಸ್ ಮತ್ತು ನೀವು ಹೆಚ್ಚಿನ ಅಧ್ಯಯನ ಮಾಡಲು ಈ ಗ್ರಂಥಗಳನ್ನು ನೀವು ಗ್ರಂಥಾಲಯಕ್ಕೆ ಭೇಟಿ ನೀಡಿ ಈ ಪುಸ್ತಕಗಳನ್ನ ಅಭ್ಯಾಸ ಮಾಡ್ಬೋದು. ಪರೀಕ್ಷೆ ದೃಷ್ಟಿಕೋನ ಆಯಿತು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಕೋನದಿಂದನೂ ಆಯಿತು. ಓಕೆ, ಮುಂದಿನ ಕ್ಲಾಸ್ನಲ್ಲಿ ಇವತ್ತಿನ ಹೈಡಸ್ಪಸ್ ಕದನಕ್ಕೆ ಸಂಬಂಧಪಟ್ಟಂತಹ ಪರಿಣಾಮಗಳನ್ನು ತಿಳಿಯೋಣ. ನಮಸ್ಕಾರ.